आप सभी को नमस्ते और स्वागत करता हूं 10वीं कक्षा के 7वां पद्य पाठ तुलसी के दोहे के लिए। तो चलिए तुलसी के दोहे के बारे में जानने से पहले इस दोहे के सामान्य उद्देश्य एवं विशिष्ट उद्देश्यों की जानकारी प्राप्त करके आगे चलेंगे। तो सामान्य उद्देश्य यह है छात्रों में भाषा कौशलों का विकास करना। आप सब लोगों को मालूम है कि अगर हम किसी एक नए भाषा को सीखने के लिए जाते हैं तो इन 4 कौशलों को हम याद में रखना चाहिए। कौन कौन से है 4 कौशल? यहां पर देखिए, LSRW लिसनिंग सुनना, S स्पीकिंग बोलना, और R रीडिंग पढ़ना, और W राइटिंग लिखना। सुबोपली हिंदी में कह सकते हैं। इसके बाद छात्रों की पूर्व ज्ञान की जांच करना, मतलब अब तक हम क्या क्या जान चुके हैं तो उसको याद करते हुए आगे चलना पड़ता है। तो तीसरा अंश यह है हिंदी भाषा के प्रति रुचि उत्पन्न करना। तो हम हिंदी भाषा सीखने जा रहे हैं तो उसके प्रति हमें रुचि रहना ही चाहिए। तो आखिरी अंश यह है छात्रों की चारित्र के विकास करना। इनमें निहित, इन पद या गद्य पाठ में निहित मूल्यों को अपनाते हुए हमारे व्यक्तित्व को बढ़ाना एक बहुत ही सामान्य उद्देश्य है। उसके साथ साथ हम विशिष्ट उद्देश्यों की जानकारी प्राप्त करेंगे। पहला है, खास करके इस दोहे से हम मुखिया के गुण तथा आदर्श पालन के विचारों को जानना। मुखिया का मतलब है नेता, लीडर। एक लीडर होने के नाते उनमें कौन कौन से आदर्श गुण होने चाहिए, इसके बारे में तुलसीदास जी ने क्या कहा है तो उसके बारे में जानकारी प्राप्त करेंगे। और इसके साथ साथ दया, धर्म, अभिमान, त्याग, विवेकयुक्त व्यवहार का महत्व समझेंगे। और इसके साथ बहुमुख्य रूप से तुलसीदास जी के थोड़ा सा जीवन परिचय भी प्राप्त करके आगे चलेंगे। तो चलिए पहले हम तुलसीदास जी के परिचय प्राप्त करने के लिए कोशिश करेंगे। देखिए, कवि तुलसीदास जी का परिचय है। कवि का एक भाव चित्र वहां पर है, गोस्वामी तुलसीदास जी का चित्र है। इस तुलसीदास जी हिंदी साहित्य के भक्ति काल की राम भक्ति शाखा के प्रमुख कवि है। ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರೋ ಹಾಗೆ ಕವಿ ಪರಿಚಯದ ಆರಂಭದ ವಾಕ್ಯ ಇದು। ತುಳಸಿದಾಸ್ ಅವರು ಹಿಂದಿ ಸಾಹಿತ್ಯದ ಭಕ್ತಿ ಕಾಲದ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿ ಅಂತ। ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಇನ್ನೊಂದಿಷ್ಟು ಹಿಂದಕ್ಕೆ ಹೋಗ್ಬೇಕು। ಹಿಂದಿ ಸಾಹಿತ್ಯವನ್ನ ಅದರ ಗುಣಗಳ ಆಧಾರದ ಮೇಲೆ ಮತ್ತು ಕಾಲಾನುಗತಿನಲ್ಲಿ 4 ವಿಭಾಗಗಳಾಗಿ ಮಾಡಿರೋದನ್ನು ನಾವು ಗಮನಿಸಬಹುದು। ಮೊದಲನೇದು ಆದಿಕಾಲ ಅಂತ, ಅದನ್ನ ವೀರಗಾಥಾ ಕಾಲ ಅಂತಲೂ ಕೂಡ ಕರೀತಾರೆ। ಅಂದ್ರೆ ಆ ಕಾಲದಲ್ಲಿ ರಚನೆ ಆಗಿರುವಂತಹ ಸಾಹಿತ್ಯ ಬಹುತೇಕ ವೀರತೆಗೆ ಸಂಬಂಧಪಟ್ಟದ್ದು, ಯುದ್ಧೋನ್ಮಾದತೆಯಲ್ಲಿ ಆಗ ರಾಜ ಮಹಾರಾಜರುಗಳಿದ್ರಲ್ಲ ಅದರ ಕುರಿತು ಹೆಚ್ಚು ಬಹುತೇಕ ಸಾಹಿತ್ಯ ರಚನೆ ಆಗಿದೆ। ಅದರ ನಂತರ ಪೂರ್ವ ಮಧ್ಯಕಾಲ ಅಥವಾ ಭಕ್ತಿ ಕಾಲ ಅಂತ ಕರೀತಾರೆ। ವೀರೋಚಿತ ಯುದ್ಧಗಳು ನಡೆದಾದ್ಮೇಲೆ ಯುದ್ಧದ ಉನ್ಮಾದದಲ್ಲಿ ಮಾಡಿದಂಥ ಹಿಂಸೆ ಏನಿತ್ತಲ್ಲ, ಆ ಹಿಂಸೆಯನ್ನು ನೋಡಿದ ಮೇಲೆ ಯಾರಿಗಾದರೂ ಮನಸ್ಸು ಕರಗುತ್ತೆ, ಈ ಯುದ್ಧ ಬೇಡ ಅಂತ ಅನ್ಸುತ್ತೆ। ಆಮೇಲೆ ಏನಾಗ್ತದೆ, ಸ್ವಲ್ಪ ದಿನಗಳ ಕಾಲ ಭಕ್ತಿಯ ಕಡೆ, ಭಗವಂತನ ಕಡೆಗೆ ನಮ್ಮ ಗಮನ ಹೋಗುತ್ತೆ। ಅದೇ ರೀತಿ ವೀರಗಾಥದ ಕಾಲದ ನಂತರ ಭಕ್ತಿ ಕಾಲ ಬರ್ತದೆ। ಆನಂತರ ಉತ್ತರ ಮಧ್ಯಕಾಲ, ಅದನ್ನ ರೀತಿ ಕಾಲ ಅಂತಲೂ ಕೂಡ ಕರಿತೀವಿ। ಇಲ್ಲಿ ಬಹುತೇಕ ಶೃಂಗಾರ ಕಾವ್ಯಗಳು ಹೆಚ್ಚಾಗಿ ಇರೋದನ್ನು ನಾವು ನೋಡ್ತೀವಿ। ಇನ್ನು ಕೊನೆಯದಾಗಿ ಈಗಿನ ನಮ್ಮ ಆಧುನಿಕ ಕಾಲ ಅಥವಾ ಗದ್ಯ ಕಾಲ ಅಂತ ನಾವು ಇದನ್ನ ಕರೀಬಹುದು। ನಾವೀಗ ಗಮನಿಸಬೇಕಾಗಿರೋದೇನು, ಭಕ್ತಿ ಕಾಲದ ಪ್ರಮುಖ ಕವಿಗಳಲ್ಲಿ ತುಳಸಿದಾಸರು ಒಬ್ರು। ಮತ್ತೆ ಈ ಭಕ್ತಿ ಕಾಲವನ್ನು ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೋಡಿ,
ಭಕ್ತಿ ಕಾಲವನ್ನು ಮತ್ತೆ ಎರಡು ಪ್ರಮುಖ ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಒಂದು ನಿರ್ಗುಣ ಕಾವ್ಯ, ಮತ್ತೊಂದು ಸಗುಣ ಕಾವ್ಯ ಅಥವಾ ನಿರ್ಗುಣ ಭಕ್ತಿಧಾರ ಅಥವಾ ಸಗುಣ ಭಕ್ತಿಧಾರ ಅಂತ. ಅಂದ್ರೆ ಮತ್ತೆ ಇದರಲ್ಲಿ ನಿರ್ಗುಣದಲ್ಲಿ ಜ್ಞಾನಾಶ್ರಯಿ ಶಾಖ ಮತ್ತು ಪ್ರೇಮಾಶ್ರಯಿ ಶಾಖ, ಸಗುಣ ಭಕ್ತಿ ದಾರದಲ್ಲಿ ರಾಮಭಕ್ತಿ ಶಾಖ, ಕೃಷ್ಣ ಭಕ್ತಿ ಶಾಖ. ಅಂದ್ರೆ ನಿರ್ಗುಣ ಕಾವ್ಯ ಅಂತ ಹೇಳಿದ್ರೆ ದೇವರು ನಿರಾಕಾರ, ಅವನಿಗೆ ಯಾವುದೇ ಆಕಾರಗಳಿಲ್ಲ ಅನ್ನುವಂತಹ ಮನೋಭಾವನೆಯನ್ನು ಹೊಂದಿ ಕಾವ್ಯ ರಚನೆ ಮಾಡುವಂತಹದ ಒಂದು ಪಂಥ. ಸಗುಣ ಕಾವ್ಯ ಅಂತ ಹೇಳಿದ್ರೆ ದೇವರಿಗೆ ಆಕಾರ ಇದೆ, ಅವನು ನಮ್ಮ ನಿಮ್ಮ ಹಾಗೆಯೇ ಇದ್ದಾನೆ, ಆದರೆ ಅವನಿಗೆ ವಿಶಿಷ್ಟವಾದ ಶಕ್ತಿಗಳಿವೆ ಅನ್ನುವಂತಹ ನಂಬಿಕೆಯುಳ್ಳಂತ ಒಂದು ಕಾಲಘಟ್ಟ ಅಥವಾ ಆ ಪಂಥವನ್ನು ನಾವು ಸಗುಣ ಭಕ್ತಿದ್ದಾರೆ ಅಂತ ಕರಿತೀವಿ. ಈ ನಿರ್ಗುಣ ಭಕ್ತಿದಾರನಲ್ಲಿ ದೇವರು ಇಲ್ಲ ಅಂತ ಹೇಳಲ್ಲ ಅವರು, ಆದರೆ ಅವನು ಸಾಕಾರ ಅಲ್ಲ. ಹಾಗಾದ್ರೆ ದೇವರನ್ನು ಅವ್ರು ಎಲ್ಲಿ ಕಾಣ್ತಾರೆ ಅಂತ ಹೇಳಿದ್ರೆ ಜ್ಞಾನಾಶ್ರಯಿ ಶಾಖ, ಅಂದ್ರೆ ಜ್ಞಾನದಲ್ಲಿ, ಜ್ಞಾನವೇ ದೇವರು ಅಂತ ಕಾಣುವಂಥದ್ದು ಒಂದು ಪಂಥ. ಇನ್ನೊಂದು ಪಂಥ ಪ್ರೇಮಾಶ್ರಯಿ ಶಾಖ, ಅಂದ್ರೆ ಪ್ರೇಮವೇ ದೇವರು ಅಂತ ಹೇಳುವಂಥದ್ದು ಮತ್ತೊಂದು ಶಾಖೆ. ಈ ಜ್ಞಾನಾಶ್ರಯಿ ಶಾಖದ ಪ್ರಮುಖ ಸಂತ ಯಾರಪ್ಪ ಅಂತ ಹೇಳಿದ್ರೆ ಕಬೀರ್ ದಾಸ್, ಆಮೇಲೆ ನಾನಕ್ ಆದಿ. ಅಂದ್ರೆ ಇವರು ಜ್ಞಾನವನ್ನೇ ದೇವರು ಅಂತ ಆರಾಧನೆ ಮಾಡುವಂಥವ್ರು. ಇನ್ನು ಪ್ರೇಮಾಶ್ರಯಿ ಶಾಖದ ಪ್ರವರ್ತಕ ಮಲ್ಲಿಕ್ ಮಹಮ್ಮದ್ ಜಾಯ್ಸಿ ಮತ್ತು ಮಂಜನ್ ಮುಂತಾದವರು. ಈ ಕಡೆ ಸಗುಣ ಭಕ್ತಿಧಾರಕ್ಕೆ ಬಂದಾಗ ನಮಗೆ ಅಲ್ಲಿ ಪ್ರಮುಖವಾಗಿ ಎರಡು ಭಕ್ತಿಧಾರೆಗಳು ಕಾಣ್ತವೆ. ಒಂದು ರಾಮಭಕ್ತಿ ಶಾಖ, ಮತ್ತೊಂದು ಕೃಷ್ಣ ಭಕ್ತಿ ಶಾಖ. ಈ ರಾಮಭಕ್ತಿ ಶಾಖ ಅಂತಂದ್ರೆ ರಾಮನೇ ದೇವರು, ಅವನೇ ಅನನ್ಯ, ಆತನೇ ಪರಮಾರಾಧ್ಯ ಅಂತ ಹೇಳಿ ಭಾವಿಸಿ ಆತನ ಕುರಿತು ಬರೆದಿರುವಂತಹ ಸಾಹಿತ್ಯ ಅಥವಾ ಆ ಪಂಥವನ್ನು ನಾವು ರಾಮಭಕ್ತಿ ಶಾಖ ಅಂತ ಕರಿತೀವಿ. ಇನ್ನೊಂದು ಪಂಥ ಕೃಷ್ಣನೇ ದೇವರು, ಕೃಷ್ಣನೇ ಅನನ್ಯ, ಕೃಷ್ಣನೇ ಪರಮ ದೈವ ಅಂತ ನಂಬಿ ಬರೆಯುವಂತಹ ಸಾಹಿತ್ಯವನ್ನು ನಾವು ಕೃಷ್ಣ ಭಕ್ತಿ ಶಾಖ ಕರಿತೀವಿ. ಈ ರಾಮಭಕ್ತಿ ಶಾಖದ ಪ್ರಮುಖ ಕವಿ ಮತ್ತು ಪ್ರವರ್ತಕ ತುಳಸಿದಾಸ್ ಜಿ. ಇನ್ನು ಕೃಷ್ಣ ಭಕ್ತಿ ಶಾಖೆಯ ಪ್ರಮುಖ ಕವಿ ಮತ್ತು ಪ್ರವರ್ತಕ ಸೂರದಾಸ್ ಜಿ. ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ಲ ಮಕ್ಕಳೇ, ನಾವೀಗ ಗಮನಿಸ್ತಾ ಇರೋದು ಭಕ್ತಿ ಕಾಲದ ಸಗುಣ ಭಕ್ತಿಧಾರೆಯ ರಾಮಭಕ್ತಿ ಶಾಖೆಯ ತುಳಸಿದಾಸ್ ಜಿ ಅವರ ಜೀವನ ಚರಿತ್ರೆಯನ್ನ ಮತ್ತು ಅವರ ದೋಹೆಗಳನ್ನು ನಾವು ಗಮನಿಸ್ತೀವಿ ಅನ್ನೋದನ್ನ ನೆನಪಿನಲ್ಲಿಟ್ಕೊಂಡು ಮುಂದಕ್ಕೆ ಹೋಗೋಣ. ಇನ್ನೊಂದಿಷ್ಟು ಪರಿಚಯವನ್ನು ಪಡ್ಕೊಳ್ಳೋದಾದ್ರೆ ತುಳಸಿದಾಸ್ ಅವರದು ನೋಡಿ. तुलसी का जन्म सन 1532 में उत्तर प्रदेश के राजापुर में हुआ था. ಇವರ ಜನ್ಮ, ತುಳಸಿದಾಸ್ ಅವರ ಜನ್ಮ ಉತ್ತರ ಪ್ರದೇಶ ಅಂದ್ರೆ ಈಗ ನಮ್ಮ ಭಾರತದ ರಾಜ್ಯದಲ್ಲಿ ಬಹಳ ದೊಡ್ಡ ರಾಜ್ಯ ಮತ್ತು ಪ್ರಮುಖವಾದ ರಾಜ್ಯ ಆ ಉತ್ತರ ಪ್ರದೇಶದಲ್ಲಿ ರಾಜಾಪುರ ಅನ್ನುವಂಥ ಊರಿನಲ್ಲಿ 1532ನೇ ಇಸ್ವಿನಲ್ಲಿ ಆಯಿತು. ಅಂದ್ರೆ 16ನೇ ಶತಮಾನದಲ್ಲಿ ಇವರ ಜನ್ಮ ಆಯಿತು ಅಂತ. उनके पिता का नाम आत्माराम और माता का नाम ಹುಲಸೀತಾ. ಇವರ ತಂದೆಯ ಹೆಸರು ಆತ್ಮಾರಾಮ್ ಮತ್ತು ತಾಯಿಯ ಹೆಸರು ಹುಲಸಿ ಅಂತ ಆಗಿತ್ತು. ರತ್ನಾವತಿ ಕೆ ಸಾಥ್ ಉನ್ಕಾ ವಿವಾಹ ಹುವಾ ಥಾ. ರತ್ನಾವತಿಯ ಜೊತೆಗೆ ಇವರ ವಿವಾಹ ಆಗಿತ್ತು. ತುಳಸಿದಾಸ್ ನಮ್ಮ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಅವರ 22-23ನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ ರತ್ನಾವತಿ ಅಂತ. ವಿಶೇಷವಾದ ಘಟನೆ ಇದು, ಇದನ್ನ ನೆನಪು ಮಾಡ್ಕೋಬೇಕು ನೀವು. ಅದನ್ನ ನೆನಪು ಮಾಡ್ಕೊಂಡೆ ಮುಂದಕ್ಕೆ ಹೋಗೋದು ಒಳ್ಳೇದು ಕಾಣಿಸ್ತತೆ. ರತ್ನಾವತಿ ಬಹಳ ಸುಂದರಿ. ಇವರು ಮದುವೆ ಆದಾಗ ತುಳಸಿದಾಸ್ ಎಷ್ಟರ ಮಟ್ಟಿಗೆ ರತ್ನಾವತಿಯನ್ನು ಹಚ್ಕೊಂಡಿದ್ದ ಅಂತ ಹೇಳಿದ್ರೆ ಆಕೆಯನ್ನು ತವ್ರ ಮನೆಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ವಂತೆ, ಅಷ್ಟು ತನ್ನ ಹೆಂಡತಿಯನ್ನ ಪ್ರೀತಿಸ್ತಾ ಇದ್ದ. ಇದು ರತ್ನಾವತಿಗೆ ಒಂದು ದಿನಸಿಗೆ ಕಿರಿಕಿರಿ ಆಗಕ್ಕೆ ಶುರು ಆಗ್ಬಿಡ್ತು. ಒಮ್ಮೆ 6-7 ತಿಂಗಳಾದರೂ ಇವನು ತವ್ರ ಮನೆಗೆ ಕಳಿಸ್ತಿಲ್ಲ ಹೆಂಡ್ತಿನ. ಆಗ ತವ್ರ ಮನೆಯಿಂದ ಅಣ್ಣ ಬರ್ತಾನೆ ಕರೀಲಿಕ್ಕೆ ರತ್ನಾವತಿಯನ್ನ. ಇದನ್ನ ನೆಪ ಮಾಡ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದರೂ ಆಗ ಅವನು ಒಪ್ಪೋದಿಲ್ಲ ತುಳಸಿದಾಸ್. ಆವಾಗ ಏನು ಮಾಡ್ತಾನೆ, ತುಳಸಿದಾಸ್ನ ಜಾಣತನದಿಂದ ರತ್ನಾವತಿ ಮತ್ತು ಅವ್ರ ಅಣ್ಣ ಸೇರ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ನೀನು ಮಾರ್ಕೆಟ್ಗೆ ಹೋಗಿ ಇವತ್ತು ಅಣ್ಣ ಬಂದಿದ್ದಾನೆ, ಅವನಿಗೆ ಸಿಹಿ ತಿನಿಸನ್ನು ತಯಾರು ಮಾಡೋಣ, ಹೋಗಿ ನೀನು ಸಾಮಾನುಗಳನ್ನ ತರೋಗುವಂಥ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ತಾರೆ. ಇವನು ಅದನ್ನು ನಂಬ್ಕೊಂಡು ಅದನ್ನು ತರಲಿಕ್ಕೆ ಅಂತ ಪಟ್ಟಣಕ್ಕೆ ಹೋಗ್ತಾನೆ. ಬರೋದು ತಡ ಆಗುತ್ತೆ. ಅಷ್ಟೊತ್ತಿಗೆ ಈ ಕಡೆ ಅಣ್ಣ ಮತ್ತು ತಂಗಿ ಏನು ಮಾಡ್ತಾರೆ, ತವ್ರ ಮನೆಗೆ ಹೋಗ್ಬಿಡ್ತಾರೆ. ಅದು ಯಮುನಾ ನದಿಯ ಆ ಕಡೆ ದಡದಲ್ಲಿರುವಂಥ ಒಂದು ಊರದು. ಇವನು ಬರ್ತಾನೆ, ಸಂಜೆ ಆಗಿದೆ, ನೋಡ್ತಾನೆ ಹೆಂಡತಿ ಇಲ್ವೇ ಇಲ್ಲ.
ಇವನು ಎಷ್ಟು ಕಡು ವ್ಯಾಮೋಹಿಯಾಗಿದ್ದ ಅಂತ ಹೇಳಿದ್ರೆ, ಆಗ ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು, ಯಮುನಾ ನದಿ ತುಂಬಿ ಹರಿತಾ ಇತ್ತು, ಮಳೆಗಾಲದ ದಿನ ಅದು. ಇವನು ಅದನ್ನು ಲೆಕ್ಕಿಸದೆ ಯಮುನಾ ನದಿಯನ್ನು ಈಜಿ ರಾತ್ರಿ ಮಧ್ಯರಾತ್ರಿ ಹೆಂಡತಿಯ ತವ್ರ ಮನೆಗೆ ತಲುಪಿ ಕದ ದಬ ದಬ ಬಡಿತಾನೆ. ಇದು ಸ್ವಲ್ಪ ಅವಳಿಗೆ ಕಿರಿಕಿರಿ ಆಗಿದ್ದು ಕಾಣಿಸ್ತತೆ. ಬಹುಶಃ ಅಲ್ಲಿಗೆ ಹೋದಾಗ ಆಕೆಯ ಗೆಳತಿಯರು ಒಂದಿಷ್ಟು ಛೇಡಿಸಿರ್ಬೇಕು. ಏನೇ ನಿನ್ನ ಗಂಡನ್ನ ಅಷ್ಟರ ಮಟ್ಟಿಗೆ ಗಂಟಾಕೊಂಡ್ಬಿಟ್ಟಿದೀಯಾ, ಅಥವಾ ಏನು ಗಂಡನ ಬಿಟ್ಟೆ ಬರಂಗೆ ಕಾಣಲ್ಲ, ನಾವು ಇಷ್ಟು ವರ್ಷ ನಿನ್ನ ಜೊತೆಗಿದ್ವಿ, ನನ್ನ ನೆನಪಾಗ್ಲಿಲ್ವಾ, ನಮ್ದಿರ್ಲಿಲ್ಲ, ನಿಮ್ಮ ಅಪ್ಪ ಅಮ್ಮಂದ ನೆನಪಾಗೋದು ಬೇಡವಾ ಅಂತ ಏನೋ ಛೇಡಿಸಿರ್ಬೇಕು ಕಾಣಿಸ್ತದೆ. ಸರಿ, ಅಷ್ಟೊತ್ತಿನಲ್ಲಿ ಗಂಡ ಬಂದದನ್ನು ನೋಡಿ ಆಕೆಗೆ ಒಂಥರದ ಏನೋ ಒಂದು ಜಿಗುಪ್ಸೆ ಆಗ್ಬಿಡ್ತತೆ. ಇದನ್ನು ಮತ್ತೆ ಬೇರೆ ಯಾರಾದ್ರೂ ಗೆಳತಿಯರು ನೋಡಿದರೆ ಏನಂದ್ಕೊಂಡರು ಅನ್ನುವಂಥ ಒಂದು ಭಾವನೆ ಬರ್ತತೆ. ಅದು ರಾತ್ರಿ ತೊಯ್ದು ತೊಪ್ಪೆ ಆಗಿದ್ದಾನೆ, ಬಂದುಬಿಟ್ಟಿದ್ದಾನೆ, ಕದವನ್ನು ಬಡಿತದಂತ ಬದಬ್ಬ ತೆಗೆದು ನೋಡ್ತಾನೆ. ಆಗ ರತ್ನಾವತಿ ಹೇಳಿದಂಥ ಒಂದು ಮಾತು ಏನದು ನೋಡಿ, ಅಲ್ಲಿದೆ. ಅಸ್ಥಿ ಚರ್ಮ ಮಯ ದೇಹಯ ತೋ ಸೋ ಐಸಿ ಪ್ರೀತ್ ನೇಕು ಜೋ ಹೋತಿ ರಾಮಸೆ ತೋ ಕಾಹೆ ಭಾವಭೀತ್ ಅಂಥೇಳಿ ಒಂದು ಮಾತನ್ನು ಹೇಳಿ ಧಡಾರಂತ ಬಾಗ್ಲಕ್ಕೊಂಡು ಒಳಗೋಗ್ಬಿಡ್ತಾಳೆ. ಏನದು ಮಾತು ಅಂತ ಹೇಳಿದ್ರೆ, ಅಸ್ಥಿ ಚರ್ಮ ಮಯ ದೇಹಯ. ಅಸ್ಥಿ ಎಲುಬುಗಳು, ಚರ್ಮ ಎಲುಬು ತಡಿಕೆಯ ಹಂದರ ಈ ದೇಹ. ತೋ ಸೋ ಐಸಿ ಪ್ರೀತ್, ಇಂತಹ ದೇಹದ ಮೇಲೆ ಇಂತಹ ಪ್ರೀತಿ ನಿನಗೆ. ನೇಕು ಜೋ ಹೋತಿ ರಾಮಸೆ, ಒಂದು ವೇಳೆ ಇದೇ ಪ್ರೀತಿ ಆ ಭಗವಂತ ರಾಮನ ಮೇಲೆ ಇದ್ದಿದ್ರೆ ತೋ ಕಾಹೆ ಭವಭೀತ್, ಎಲ್ಲಿತ್ತು ನಿನಗೆ ಭವಭೀತಿ ಅಂದರೆ ಭವ ಅಂದರೆ ಈಗ ನಾವು ಜನ್ಮಿಸ್ತಾ ಇರುವಂಥ ಭವ ಬಂಧನದ ಎಲ್ಲಿರ್ತದೆ ನಮಗೆ, ಈ ಭವದ ಭಯವೇ ಇರೋದಿಲ್ಲ ಅಂಥೇಳಿ ಹೇಳಿದ ಮೇಲೆ ಅವನಿಗೊಂಥರದ ಜ್ಞಾನೋದಯ ಆದಂಗಾಗುತ್ತೆ. ಸೊ ಅವನು ಮತ್ತೆ ವಾಪಸ್ ಹೋಗ್ತಾನೆ ಊರಿಗೆ. ಆವಾಗನಿಂದ ಅವನು ಸಂತನಾಗ್ತಾನೆ, ಸಂತ ತುಳಸಿ ಆಗ್ತಾನೆ ಅನ್ನೋಂಥದ್ದೊಂದು ಘಟನೆಯನ್ನು ನೆನಪಿಟ್ಕೊಂಡು ನೋಡಿ, ಒಂದು ಸಣ್ಣ ಮಾತು ಅವನ ಇಡೀ ಬದುಕಿನ ತಿರುವನ್ನೇ ಬದಲಾಯಿಸಿಬಿಡ್ತದೆ, ಹೆಂಡತಿಯ ಆ ಒಂದು ಮಾತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಅವ್ರ ಪರಿಚಯದಲ್ಲಿ कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था. ಹೇಳಲಾಗುತ್ತೆ. ಇದು ಇನ್ನೊಂದು ಕತೆ ಇದೆ. ಯಾವಾಗ ಈತ ಮಗುವಾಗಿ ಜನಿಸಿದ್ನೋ ಆಗ್ಲೇನೆ ಹುಟ್ಟತಾನೆ ಆತ ರಾಮನಾಮವನ್ನು ಜಪಿಸಿದ ಅಂತ. ಆ ಕಾರಣಕ್ಕಾಗಿ ಅವನಿಗೆ ರಾಮ್ ಬೋಲಾ, ಇಸ್ಲಿಯೇ ಉನ್ಕೆ ಬಚ್ಪನ್ ಕಾ ನಾಮ್ ರಾಮ್ ಬೋಲಾ ಪಡಾ. ಹಾಗಾಗಿನೇ ಅವನ ಬಾಲ್ಯದ ಹೆಸರನ್ನ ರಾಮ್ ಬೋಲಾ ಅಂತ ಇಡಲಾಗಿತ್ತು ಅನ್ನುವಂಥ ಒಂದು ಪ್ರತೀತಿಯು ಕೂಡ ಇದೆ. ತುಳಸಿದಾಸ್ ಭಗವಾನ್ ರಾಮ್ಗೆ ಅನನ್ಯ ಭಕ್ತ ಥೇ. ನಾವಾಗಲೇ ನೋಡಿದ ಹಾಗೆ ತುಳಸಿದಾಸ್ ಒಬ್ರು ರಾಮನ ಅನನ್ಯ ಭಕ್ತರು. ಹಾಗಾಗಿನೇ ಆ ರಾಮಭಕ್ತಿ ಶಾಖೆಯ ಒಂದು ಪ್ರವರ್ತಕರಾಗಿ ಇವರು ಬರ್ತಾರೆ. ಮತ್ತು ರಾಮನ ಹುಟ್ಟಿನಂದಿನಿಂದ ಹಿಡಿದು ಎಲ್ಲವನ್ನು ಕೂಡ ಅವರ ಕಾವ್ಯಗಳಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನಾವು ಮುಂದೆ ನೋಡೋಣ ಅವರ ಪ್ರಮುಖ ರಚನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದೇ ಶ್ರೀರಾಮಚರಿತ ಮಾನಸ ಅನ್ನುವಂಥ ಒಂದು ಕೃತಿ. ಇದರಲ್ಲಿ ಬಹಳ ಅದ್ಭುತವಾಗಿ ವಾಲ್ಮೀಕಿ ಮೊದಲು ಬರೆದಿದ್ರು ಕೂಡ ಅದೇ ಕಥೆಯನ್ನು ಇವರು ಮತ್ತೆ ಪುನಃ ಸೃಷ್ಟಿ ಮಾಡ್ತಾರೆ. ಅದ್ಭುತವಾದಂತಹ ಶ್ರೀರಾಮನ ಚರಿತ್ರೆಯನ್ನು ವಿಸ್ತೃತವಾಗಿ 7 ಖಾಂಡಗಳಲ್ಲಿ ಅದನ್ನು ವಿಂಗಡಿಸ್ತಾ ಹೋಗ್ತಾರೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಶ್ರೀರಾಮಚರಿತ ಮಾನಸ ಅನ್ನುವಂಥದ್ದು ಒಂದು 22ರಿಂದ 30ನೇ ಕೃತಿ ಅಂತ ನಾನೆಲ್ಲೋ ಓದಿದ್ದು ನೆನಪಾಗ್ತದೆ. ಬಹುಶಃ ಜಗತ್ತಿನ ಎಲ್ಲ ಭಾಷೆಗಳಿಗೂ ಕೂಡ ಅನುವಾದ ಆಗಿರುವಂತಹ ಕೃತಿಗಳಲ್ಲಿ ಇದು ಕೂಡ ಒಂದು ಶ್ರೀರಾಮಚರಿತ ಮಾನಸ, ತುಳಸಿದಾಸ್ ಅವರು ಬರೆದಿರುವಂಥದ್ದು. ಇನ್ನು ವಿನಯ ಪತ್ರಿಕಾ ಅಂತ ಇದೆ, ಆನಂತರ ಗೀತಾವಲಿ ಎನ್ನುವಂಥ ಒಂದು ಕಾವ್ಯ ಇದೆ, ಆನಂತರ ಮುಂದುವರೆದು ಕವಿತಾವಲಿ ಇದೆ, ದೋಹಾವಲಿ ಇದೆ, ಮತ್ತೆ ಹನುಮಾನ್ ಚಾಲೀಸ ಅಂತ ಹೇಳಿ ಬರುತ್ತೆ. ಒಂದು ಶ್ರೀ ಹನುಮಂತನ ಕುರಿತು ಬರೆದಿರುವಂಥ ಒಂದು ಪುಸ್ತಕ ಅದು. ನಾವು ಮುಂದೆ ಅದೆಲ್ಲ ಒಂದು ಮುಂದಿನ ಪಾಠದಲ್ಲಿ ಒಂದು ಕಡೆಗೆ ಉಲ್ಲೇಖ ಆಗಿದೆ ಹನುಮಾನ್ ಚಾಲೀಸ ಅನ್ನುವಂಥದ್ದು. ಹೀಗೆ ಬಹಳ ಮಹತ್ವದ ಕೃತಿಗಳನ್ನು ತುಳಸಿದಾಸ್ ಅವರು ರಚನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರು ನಮ್ಮ ಮನಸ್ಸಲ್ಲಿ ಈಗಲೂ ಕೂಡ ಅಜರಾಮರರಾಗಿ ಉಳ್ಕೊಂಡಿರುವಂಥದ್ದು ಅಂತ. ಇಂತಹ ತುಳಸಿದಾಸ್ ಅವರ ನಿಧನ 1623ರಲ್ಲಿ ಕಾಶಿಯಲ್ಲಿ
ಆಗುತ್ತೆ. ಕಾಶಿ ನಿಮಗೆ ಗೊತ್ತಿದೆ, ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಕಾಶಿ ವಿಶ್ವನಾಥನ ಮಂದಿರ ಇದೆ, ಅಲ್ಲಿ ಗಂಗಾ ನದಿ ಹರಿಯುವಂಥ ತಾಣ ಅದು. ಭಾಳ ಜನ ಕವಿಗಳು, ಸಾಧು ಸಂತರು ಅಲ್ಲಿ ಬದುಕಿ ಬಾಳಿದ್ದಾರೆ ಮತ್ತು ಅನೇಕ ಸಾಧನೆಯನ್ನು ಮಾಡಿರುವಂಥ ಒಂದು ಜಾಗ ಅದು. ಅಂತಹ ಸ್ಥಳದಲ್ಲಿ ತುಳಸಿದಾಸ್ ಅವರು ನಿಧನ ಹೊಂದ್ತಾರೆ ಇರುವಂಥದ್ದು. ಇಷ್ಟು ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಂಡು ಮುಂದೆ ಈ ಪದ್ಯದ ದೋಹೆಯಲ್ಲಿ ಬರುವಂತಹ ಸಮನಾರ್ಥಕ ಶಬ್ದಗಳನ್ನು, ಒಂದಿಷ್ಟು ಸಮನಾರ್ಥಕ ಶಬ್ದಗಳು ಅಥವಾ ಹೊಸ ಶಬ್ದಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸೋಣ. ಮೊದಲನೇದು ಮುಖಿಯ ಅಂತ ಇದೆ. ಮುಖಿಯ ಅಂದರೆ ನೇತಾ, ನಾಯಕ, ಮುಖಂಡ, ಲೀಡರ್ ಅಂತ ಕರಿಬೋದು. ಎರಡನೇದು ಸಕಲ, ಸಂಪೂರ್ಣ, ಸಂಪೂರ್ಣ ಅಥವಾ ಪೂರ್ಣ ಅಥವಾ ಎಲ್ಲ ಅಂತ. ವಿಶ್ವ, ಸಂಸಾರ್, ವಿಶ್ವ, ಜಗತ್ತು, ಪ್ರಪಂಚ, ವರ್ಲ್ಡ್ ಅಂತ ನಾವೇನು ಕರಿತೀವಿ ಅದು. ಕೀನಹ ಅಂತ ಹೇಳಿದ್ರೆ ಕಿಯಾ, ಮಾಡಿದ ಅನ್ನುವಂಥ ಅರ್ಥವನ್ನು ಕೊಡ್ತತೆ. ಕೀನಹ, ಕಿಯಾ, ಮಾಡಿದ ಅನ್ನುವಂಥ ಅರ್ಥ. ಮುಂದುವರೆದು ಕರ್ತಾರ್, ಸೃಷ್ಟಿಕರ್ತ ಅಂದರೆ ಕನ್ನಡದಲ್ಲೂ ಕೂಡ ಸೃಷ್ಟಿಕರ್ತ. ಯಾರು ಸೃಷ್ಟಿಕರ್ತ? ಭಗವಂತ. ಸಾಮಾನ್ಯವಾಗಿ ಅದನ್ನು ಬ್ರಹ್ಮ ಅಂತ ಕರಿತೀವಿ. ಸೃಷ್ಟಿಕರ್ತ ಅಂತ ಬ್ರಹ್ಮ ಅಂತ ನಾವು ಒಂದು ಕಾಲ್ಪನಿಕ ಅಥವಾ ಪೌರಾಣಿಕ ಹಿನ್ನೆಲೆ ಇದೆ. ಪಾಯ ಅನ್ನುವಂಥ ಶಬ್ದ. ಪಾಯ ಅಂದರೆ ದೂದು ಅಂದರೆ ಹಾಲು ಅಥವಾ ಕ್ಷೀರ ಅಂತ. ಪರಿಹರಿ, ತ್ಯಾಗ್ನ, ತ್ಯಜಿಸು, ಬಿಟ್ಟು ಬಿಡು, ಅದನ್ನು ನೆಗ್ಲೆಕ್ಟ್ ಮಾಡು ಅನ್ನುವಂಥ ಅರ್ಥವನ್ನು ಕೂಡ ಕೊಡ್ತತೆ. ವಾರಿ ಅಂದರೆ ಪಾನಿ, ನೀರು ಅನ್ನುವಂಥ ಅರ್ಥ. ಜಲ್ ಅನ್ನುವಂಥ ಇನ್ನೊಂದು ಸಮನಾರ್ಥಕ ಶಬ್ದವನ್ನು ಕೂಡ ನಾವು ಗಮನಿಸ್ಬೋದು. ನೆಕ್ಸ್ಟು ಘಟ್, ಶರೀರು, ದೇಹ, ಶರೀರ. ವಿಪತ್ತಿ, ಸಂಕಟ್, ಸಂಕಟ, ಕಷ್ಟ, ತೊಂದರೆಗಳು. ಸುಕೃತಿ, ಅಚ್ಛೆ ಕಾರ್ಯ, ಒಳ್ಳೆಯ ಕಾರ್ಯ. ಜೀಹ್, ಜೀಬ್, ನಾಲಗೆ, ಜೀಹೆ ಅಂತಲೂ ಕೂಡ ಕರೀತಾರೆ. ಚಾಹಸಿ, ಚಾರೋ ಓರ್, ಸುತ್ತಲೂ, ನಾಲ್ಕು ಕಡೆಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮುಂದುವರೆದು ಇಷ್ಟು ಶಬ್ದಗಳಾದಮೇಲೆ ನಾವು ಒಮ್ಮೆ ಈ ದೋಹೆಯನ್ನು ಒಂದು ಓದುವಂಥ ಪ್ರಯತ್ನವನ್ನು ಮಾಡೋಣ. ಆ ನಂತರ ಅದನ್ನ ಸ್ವಲ್ಪ ಮಟ್ಟಿಗೆ ಹಾಡಲಿಕ್ಕೂ ಬರುತ್ತಾ ಅಂತ ಪರೀಕ್ಷೆ ಮಾಡೋಣ. ನೋಡೋಣ. ಮೊದಲು ನೋಡ್ಕೊಳ್ಳಿ, ಸರಿಯಾಗಿ ಗಮನಿಸಿ. ಮುಖಿಯ ಮುಖಸೋ ಚಾಹಿಯೇ, ಖಾನ್ ಪಾನುಕೋ ಏಕ್, ಪಾಲೈ ಪೋಸೈ ಸಕಲ ಅಂಗ್, ತುಳಸಿ ಸಹಿತ ವಿವೇಕ್. ಇದು ಮೊದಲನೇ ದೋಹೆ. ಎರಡನೇ ದೋಹೆಯನ್ನು ಗಮನಿಸೋಣ. ಜಡ ಚೇತನ ಗುಣ ದೋಷಮಯ ವಿಶ್ವ ಕಿನ್ಹ ಕರ್ತಾರ್, ಸಂತ ಹಂಸ ಗುಣ ಗಹಿಂಪೈ ಅನ್ನುವಂಥದ್ದು ಮತ್ತೊಂದು ದೋಹೆ. ಮುಂದುವರೆದು ಇನ್ನೊಂದು ದೋಹೆ ನೋಡೋಣ. दया धर्म का मूल है, पाप मूल अभिमान, तुलसी दया न चांडिए, जब लग घट में प्राण. मतंदो है तुलसी साथी विपत्ति के, विद्या विनय विवेक, साहस सुकृति ಸುಸತ್ಯರತ್ ರಾಮ ಭರೋಸೋ ಏಕ್ ಅನ್ನುವಂಥದ್ದು ಮತ್ತೊಂದು ದೋಹೆ. ಇನ್ನೊಂದು ದೋಹೆ ಗಮನಿಸೋದಾದ್ರೆ, ರಾಮ ನಾಮ ಮನಿ ದೀಪ ಧರು, ಜೀಹ ದೇಹರಿ ದ್ವಾರ, ತುಳಸಿ ಭೀತರ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ಇವಿಷ್ಟು ದೋಹೆಗಳನ್ನು ಒಮ್ಮೆ ನಾವು ನೋಡಿದ್ವಿ. ಈಗ ಮುಂದುವರೆದು ಇದನ್ನೇನಾದರೂ ಒಂದು ಸರಿ ಹಾಡೋದಾದರೆ ಹೇಗೆ ಆಡ್ಬೋದು ಅಂತ. ನಾನು ಹಾಡುಗಾರನಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ಮಕ್ಕಳು ನೀವು ಮನಸ್ಸು ಮಾಡಿದರೆ ನನಗಿಂತ ಚೆನ್ನಾಗಿ ಖಂಡಿತವಾಗೂ ಕೂಡ ಹಾಡ್ಬೋದು. ಇವು ನೀವು ಕಲ್ತ್ಕೊಳ್ಳೋದು ಭಾಳ ಒಳ್ಳೆಯದು.
ಒಂದು ಪರೀಕ್ಷಾ ದೃಷ್ಟಿಯಿಂದ, ಮತ್ತೊಂದು ಜೀವನದ ಅನೇಕ ಸಂದರ್ಭಗಳಲ್ಲಿ ಇವು ನಮಗೆ ಕೈದೀವಿಗೆ ಆಗುವ, ದಾರಿದೀಪ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳಿದರೆ, ಈಗಲೂ ಕೂಡ ಉತ್ತರ ಭಾರತದಲ್ಲಿ ನಾವು ಹೇಗೆ ದಕ್ಷಿಣ ಭಾರತದ ಅಥವಾ ವಿಶೇಷವಾಗಿ ಕನ್ನಡಿಗರು ನಾವು ಮಾತಿಗೂ ಕೂಡ ವಚನಗಳನ್ನ ನೆನಪು ಮಾಡ್ಕೊಳ್ತೀವಲ್ಲ, ಹಾಗೇನೆ ಉತ್ತರ ಭಾರತದಲ್ಲಿ ಮಾತಿಗೂ ಈ ತುಳಸಿದಾಸರ ದೋಹೆಗಳನ್ನು, ಕಬೀರ್ ದಾಸರ ದೋಹೆಗಳನ್ನು ನೆನಪು ಮಾಡ್ಕೊಳ್ಳುವಂಥದ್ದು ಭಾಳ ಸಹಜ. ಹಾಗಾಗಿ ನಾವು ಅವರ ಮಾತುಗಳನ್ನು ನಾವು ಆ ಭಾಷಿಕರ ಭಾಷಣವನ್ನು, ಮಾತುಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ದೋಹೆಗಳ ಪರಿಚಯನೂ ಕೂಡ ನಮಗೆ ಇರಬೇಕು. ಈ ಹಿನ್ನೆಲೆಯಲ್ಲಿ ನಾವು ಒಂದೊಂದಿಷ್ಟು ಕಲ್ತ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, मुखिया मुख सो चाहिए खान पान को एक पालई पोसई सकल अंग तुलसी सहित विवेक ತುಳಸಿ ಸಹಿತ ವಿವೇಕ್. ಹೀಗೆ ಇದನ್ನ ಮತ್ತೆ ಮತ್ತೆ ಹೇಳೋದ್ರಿಂದ ಅದು ನಿಮಗೆ ಇನ್ನೊಂದಿಷ್ಟು ರಾಗವಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಮುಖಿಯಾ ಮುಕುಸೋ ಚಾಹಿಯೇ ಖಾನು ಪಾನು ಕೋ ಏಕ್ ಪಾಲೈ ಪೋಸೈ ಸಕಲ ಅಂಗ್ ತುಳಸಿ ಸಹಿತ ವಿವೇಕ್ ತುಳಸಿ ಸಹಿತ ವಿವೇಕ್. ಇನ್ನೊಂದು ದೋಹೆ. जड़ चेतन गुण दोषमय विश्व किन्ह करतार संत हंस गुण गहिम पय परिहरिवारि विकार परिहरिवारि विकार. दया धर्म का मूल है पाप मूल अभिमान तुलसी दया न चांडिए जब लग घट में प्राण जब लग घट में प्राण. तुलसी साथी विपत्ति के विद्या विनय विवेक साहस सुकृति सुसत्य रत राम भरोसो एक राम भरोसो एक. राम नाम मणिदीप धरु जीह दे हरिद्वार तुलसी भीतर बाहिरौ जो चाहसी उजियार जो चाहसी उजियार. ಇಷ್ಟು ಈ ಅವಧಿನಲ್ಲಿ ಇರಲಿ. ನಾವೀಗ ಒಮ್ಮೆ ದೋಹೆಯನ್ನು ಓದಿದ್ದೀವಿ, ಅದರಲ್ಲಿರುವಂತಹ ಹೊಸ ಶಬ್ದಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ, ಮತ್ತು ಒಂದಿಷ್ಟು ಹಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ವಿಶೇಷವಾಗಿ ತುಳಸಿದಾಸ್ ಅವರ ಬಗ್ಗೆನೂ ಕೂಡ ಒಂದಿಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ಅವಧಿನಲ್ಲಿ ನಾವು ಈ ದೋಹೆಯ ವಿಶ್ಲೇಷಣೆಯನ್ನು, ಈ ದೋಹೆಯ ಒಳಗಿರುವಂಥ ಮೌಲ್ಯಗಳ ಬಗ್ಗೆ ಹೆಚ್ಚಿನದಾಗಿ ವಿವರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ. ಅಲ್ಲಿವರೆಗೂ ನಮಸ್ತೆ.